ರೌಡಿ ಶಿವ ಹೆಸರು ಹಾಕೊಂಡಿದ್ದಾರೆ ಮಾಡಿಸ್ಬೇಕು. ಯಾರು ಅವರು ರೌಡಿ ಶಿವ? ಎಲ್ಲಿದ್ದಾನೆ ಬ್ಯಾಂಡ್ ಹೊಡಿತಾನೆ ಸರ್. ಯಾರು ಎಲ್ಲಿದ್ದಾನೆ ಅವನು? ಬ್ಯಾಂಡಿಗೆ ಹೋಗಿದೆ. ಎಲ್ಲಿ ಹೋಗಿದೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ? ಬೆಳಗ್ಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಿಲ್ಲ? ಗೊತ್ತಿರ್ಬೇಕಲ್ಲ, ಸ್ವಲ್ಪ ಕಂಟ್ರೋಲ್ ಇಟ್ಕೊಡ್ಬೇಕು. ಈಗ ಆಂಧ್ರ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇವಾಗ ಬರ್ತಾರೆ ಸರ್. ನಾಳೆ ಬೆಳಿಗ್ಗೆ ಬರಬೇಕು ಅವ್ರು 10 ಗಂಟೆಗೆ. ಹಾಂ, ಏನೋ ಜಗಳಗಳು ಮಾಡಬಾರ್ದು, ಮಾಡಬಾರ್ದು. ಆರಾಮಾಗಿ ಇರಬೇಕು. ಏನಾದ್ರು ಸಮಸ್ಯೆ ನಮಗೆ ಇರಬೇಕು. ಏನಾದ್ರು ಮಾಡಿದರೆ ಅವ್ರಿಗೆ ಗಡಿ ಪಾರ್ ಮಾಡಿ ಕಾಂಟ್ಯಾಕ್ಟ್ ಹಾಕ್ತೀವಿ. Local party in two, sir. First party certificate room. ಸರಿಯಾಗಿ ಇರಬೇಕು. ಡೇಟ್ ಇದೆಯಾ ಅವರು ನೆಕ್ಸ್ಟ್ ಕೋರ್ಟ್ಗೆ? ಡೇಟ್ ಯಾವಾಗಿದೆ ಗೊತ್ತಿದೆ ನಿಮಗೆ? ಹೀಗೆ ಸರಿಯಾಗಿ ಇರಬೇಕು ಅವರು ಕಾನೂನು ಪ್ರಕಾರ. ಏನಾದ್ರು ಸಮಸ್ಯೆ ನಮಗೆ ಹೇಳ್ಬೇಕು. ರಾಜು ಎಲ್ಲಿದ್ದಾರೆ ಅಮ್ಮ ಅವರು? ಎಲ್ಲಿ? ಬರ್ಬೇಕಲ್ಲ ಇವತ್ತು. ಏನಕ್ಕೆ ಅವ್ರ ಮೇಲೆಯಾ? ನೇತೆ ಅವ್ರ ಮೇಲೆಯಾ? ಹಾರ್ಟ್ ಎಂದ ಕೇಸ್ಲೆ ವಾರಂಟ್ ಯಾವ್ದು ಮುಂದೆ? ಕೇಸಲ್ಲಿ ವಾರಂಟ್ ಇದೆಯಾ? ವಾರಂಟ್ ಆಗಿದೆ, ಅದಕ್ಕೆ ಮನೆಗೆ ಬರ್ತೀನಿ ಅಂತ. ಅದಕ್ಕೆ ಹೊರಗೆ ಬರ್ತಾ ಇಲ್ಲ. ನಿಮ್ಗೆ ಏನು ಅಮ್ಮ ಬರಬೇಕು, ಬರ್ತಾ ಇಲ್ಲ. ಫಿರ್ ಯಾವ ವಾರಂಟ್ ಇದೆ ಇನ್ನೂ ಬರ್ತಾ ಇಲ್ಲ? ದಟ್ ಮೀನ್ಸ್ ಸುಧಾರಣೆ ಆಗಿಲ್ಲ ಅವ್ರದ್ದು. ಅಮ್ಮ ಕರೆಕ್ಟಾக ஒரு மில்லியா கோர்ட்டுக்கு அட்டெண்ட் ஆகணுமா? கோர்ட்டுக்கு போல அதுக்கு தான் இப்படி ஓடி போறா. சரி இருந்தா ஒரே ஒரு கேஸ் வெயில் பண்ணுவோம், அது ரீகால் பண்ண அதுக்கு தான் வேலைக்கு போய். ஆமாம்மா, கோர்ட் போறதுக்கு என்ன ப்ராப்ளம்? கோர்ட் போகணும் இல்லையா? கோர்ட் கரெக்டாக போனால் எதுக்கு வாரண்ட் ஆகுது? ಅಡ್ಮಿಟ್ ಆಯ್ತಿದ್ದಾಗ ಇಲ್ಲ ಸರ್, ಅದನ್ನ ವಾರಂಟ್ ಆಯ್ತು ಸರ್. ಕೋರ್ಟ್ ಯಾವಾಗ ಡೇಟ್ ಇರುತ್ತೆ ನೀವು ಹೋಗ್ಬೇಕು. ಸರಿಯಾಗಿ ಇರಬೇಕು, ಶಾಂತಿಯುತವಾಗಿ ಕಾನೂನು ಪ್ರಕಾರ. ಅದಲ್ಲದೆ ಕಷ್ಟ ಆಗುತ್ತೆ, ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಶಾಂತಿಯುತವಾಗಿರ್ತಾರೆ, ಅವ್ರಿಗೆ ಕ್ಲೋಸ್ ಮಾಡ್ತೀವಿ. ಓಕೆ, ನಿಮ್ಗೇನಾದ್ರು ಸಮಸ್ಯೆ ಇದೆಯಾ? ಸರ್ ಏನಿಲ್ಲ ಸರ್, ಅದೇ ಅದು ಒಂದೇ ಸರ್. ಅದು ಅವರು ಏನು ತಪ್ಪು ಮಾಡಿದ್ರೆ ಅದಕ್ಕೆ ಅವರು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಲ್ಲಿ ಬಗೆಹರಿಸಬೇಕು. ಅಡ್ಮಿಟ್ ಆಗ್ಬಿಟ್ಟಿದ್ರು ಸರ್, ಮಂಜಾಪಮ್ಮಲ ಒಂದು ಅಡ್ಮಿಟ್ ಆಯ್ತು. ನಾವು ಕನ್ನಡದಲ್ಲಿ ಹೇಳಮ್ಮ, ಕನ್ನಡ ಬರುತ್ತಲ್ಲ. ಆಮೇಲೆ ಕಾಯಿಲೆ ಬಂದಿದೆ. ಎಲ್ಲಿದ್ದಾರಮ್ಮ? ಇಷ್ಟೊತ್ತೈತಂತೆ ಸರ್, ಈಗ ದೇವಸ್ಥಾನಕ್ಕೆ ಹೋದಂತೆ ಸರ್. ಯಾಕೆ ನಾವು ಬರ್ತೀವ್ರಿಗೆ ಇರಬೇಕು. ನೀವು ಓಡ್ ಹೋಗ್ತೀರಿ, ಯಾವ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ದು ರೌಡಿಸಿ. ಫೋನ್ ಮಾಡೋದು ಅಲ್ಲಮ್ಮ, ಮಧ್ಯಾಹ್ನ ನಾವು ಬಂದಿದ್ವಲ್ಲ, ಹೇಳಿದ್ವಲ್ಲ ಮನೇಲಿ ಇರ್ಬೇಕಂತ ಹೇಳಿದ್ವಲ್ಲ. ನಾನೇ ಬಂದಿದ್ದಲ್ಲ, ಇರ್ಬೇಕಲ್ವಾ? ಇನ್ನು ಕೇಸ್ ನೋಡ್ತಾ ಇದೆಯಾ? ಇನ್ನು ಕೋರ್ಟಲ್ಲಿ ಇದೆಯಾ? ಕೋರ್ಟ್ಲೆ ಕೇಸ್ ಇಕ್ಕದಮ್ಮ? ಯಾವುದೂ ಇಲ್ಲ ಸರ್. ಏನೋ ಸಮಸ್ಯೆ ಇಲ್ವಾ? ಎಲ್ಲಿದ್ದಾರೆ ಅವರು? ಕೆಲಸ ಹೋಗಿದ್ದಾರೆ ಸರ್. ಏನು ಮಾಡ್ತಾರೆ ಅವರು? ಕೂಲಿ ಇದು ಪೇಂಟಿಂಗ್ ಕೆಲಸ ನೋಡ್ತಾ ಇದ್ದಾರೆ ಸರ್. ಏನಾದರೂ ಸುಧಾರಣೆ ಆಗಿದೆಯಾ ಅದಲ್ಲ? ಇಲ್ಲ ಸರ್, ಇವಾಗ ಎಲ್ಲಿ ಹೋಗಲ್ಲ ಸರ್ ಕೆಲಸ. ಏನಾದ್ರು ಸುಧಾರಣೆ ಆಯ್ತಾ ಅವ್ರದ್ದು? ಇನ್ನೂ ಗಲಾಟೆ ಮಾಡ್ತಾನೆ ಅವನು? ಇಲ್ಲ, ಗ್ಯಾಡ ಏನು ಮಾಡಲ್ಲ ಸರ್. ಇವಾಗ ಕೆಲಸ ಹೋಗ್ತಿದ್ದಾರೆ. ಯಾಕಂದ್ರೆ ಅವ್ರ ಮೈ ಹುಷಾರಿಲ್ಲ, ಅವ್ರ ಹೆಂಡತಿಗೆ ತುಂಬ ಸೀರಿಯಸ್ ಕಂಡೀಷನ್ ಇದೆ ಸರ್. ಅವರು ಯಾಕೆ ಹಾಸ್ಪಿಟಲ್ ತೋರಿಸಿಲ್ಲ?
ಹಾಸ್ಪಿಟಲ್ ನೋಡಿದ್ರೆ ಇವಾಗ ಒಂದು 2 ತಿಂಗಳಾಯ್ತು ಸರ್ ಬಂದು ಹಾಸ್ಪಿಟಲ್ ಬಂದು ವಿಟೇರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್ ಇದ್ದು ಮಕ್ಕಳು ಇಬ್ಬರು ಇದ್ದಾರೆ ಸರ್ ಒಂದು ಇಬ್ಬರು ಹುಡುಗಿನೇ ಸ್ಕೂಲ್ ಹೋಗ್ತಾರೆ. ಹೌದು ಸರ್ ಹೋಗ್ತಾರೆ. ಈಗ ಚೆನ್ನಾಗಿರಿ, ಕಾನೂನು ಪ್ರಕಾರ ಅವರು ಶಾಂತವಾಗಿ ಇರಬೇಕು, ಏನು ಜಗಳ ಮಾಡಬಾರ್ದು. ಏನಾದ್ರು ಸಮಸ್ಯೆ ನಮಗೆ ಇರಬೇಕು. ನಿಮ್ಗೆ ಏನು ತೊಂದರೆ ಯಾರು ಕೊಡ್ತಾರೆ ನಮ್ಗೆ ಹೇಳಿ, ಹಾ? ಮತ್ತೆ ಗಲಾಟೆ ಮಾಡಬಾರ್ದು ಅವ್ರಿಗೆ ಹೇಳಿ. ಆಯ್ತು ಸರ್. ಎಲ್ಲಿದೆ ನಾನು ಯಾರು ನೀವು ಒಬ್ರು ಇರ್ತೀರಾ ಇಲ್ಲಿ? ಮಕ್ಕಳು ಇಲ್ಲ? ಯಾಕೆ ಅವರು ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಅವ್ರದ್ದು? ಗಲಾಟೆ ಯಾಕೆ ಮಾಡ್ತಾರೆ ಅವರು? ಹಾಂ, ಇಲ್ಲಿ ಸರಿಯಾಗಿ ಇರಬೇಕು, ಶಾಂತಿಯುತವಾಗಿ ಮಕ್ಕಳು ಸರಿಯಾಗಿ ನೋಡ್ಕೋಬೇಕು, ಕೆಲಸ ಮಾಡಬೇಕು ಶಾಂತಿಯುತವಾಗಿ. ಏನೋ ಸಮಸ್ಯೆ ಇದೆಯಾ? ಇನ್ನೂ 307 ಸಲ ಕ್ಯೂದು ಸರ್. ಇಲ್ಲಮ್ಮ ಬಂದಿಲ್ಲ ಅವರು? ಯಾಕೆ? ಯಾವಾಗ ಬರ್ತಾರೆ? ಡಿಸಿಗೆ ಹೋಗಿ ಬರ್ತಾನೆ ಅಂತ ಹೇಳಿ. ಡಿಸಿವರೆಗೆ ಕೊಂಡಾಟಿ ಬಿಳೆ ಪಾಕ ಮಾಟನವ ಗಲಾಟೆ ಮಾಡಬಾರ್ದು ಅವರು. ಸಮಸ್ಯೆ ಇದೆ, ಇರಬೇಕು, ಶಾಂತಿಯುತವಾಗಿ ಇರಬೇಕು. ಹೇಳಿ ತಮ್ಮ ಸುಮಾರು ಇದನ್ನ ಗಲಾಟೆ ಪಣ್ಣ ಕೊಡೋದು ತಿರುಪಿ ಜैसे ಪೋರ English school. What is your name? What is the name of your school? Achha. Which class you study? Any problem? ರಾಜೇಶ್ ಈಗ ನೆಮ್ಮದಿಯಾಗಿದ್ದಾರೆ ಸರಿ ಅಮ್ಮ. ಅವನ ತಮ್ಮ ರವಿಕುಮಾರ್ ಅಂತಿದ್ದಾನೆ ಸರ್, ಅವನು RSS ಸರ್. ಇಬ್ಬರಿದೆ ಸರ್. ಯಾಕೆ ಅಮ್ಮ ಯಾಕೆ ಗಲಾಟೆ ಮಾಡ್ತಾರೆ ಇವರು? ಇನ್ನೂ ಸಮಸ್ಯೆ ಇದೆ ಅವರಿಗೆ? ಹೇಳ್ತಾನೆ ಇರ್ತಾನಲ್ಲ, ಹೇಳ್ತಾ ಇರ್ತಾರೆ, ಸ್ವಲ್ಪ ಸಮಜಾಯಿಸ್ಬೇಕು ಅವ್ರಿಗೆ. ಪದೇ ಪದೇ ಜೈಲಿಗೆ ಹೋಗ್ತಾರೆ, ಏನು ನಿಮ್ಗೆ ಸರಿ ಕಾಣ್ತದೆ? 3 ಜನ ಮಕ್ಕಳು ಸರ್, 3 ಜನ ಮಕ್ಕಳು. RS ಒಬ್ಬ ಸರಿಯಾಗಿ ಇರಬೇಕು. ಮತ್ತೆ ಗಲಾಟೆ ಮಾಡಿ ಕಳಿಸ್ತೀನಿ ಅವ್ರಿಗೆ ಪದೇ ಜೈಲಿಗೆ. ರವಿ ಹೆಂಗಿರ್ತ ಈ ಥರ ಮಾಡ್ತಾರೆ ಅವರು, ಯಾವಾಗ ಕ್ಲೋಸ್ ಆಗಲ್ಲ. ನಾವು ಗಡಿಪಾರು ಮಾಡಿ ಎಲ್ಲಿ ಕಲಿಸ್ತೀವಿ ಅವ್ರಿಗೆ? ಅರ್ಥ ಆಗಲ್ಲ ಅವ್ರಿಗೆ? ಅರ್ಥ ಆಗ್ತಿದ್ಯಮ್ಮ? ಮತ್ತೆ ಗಡಿಪಾರ್ ಮಾಡಿ ಅಲ್ಲಿ ಬಿಟ್ಮೇಲೆ ಅಲ್ಲೇ ಇರ್ಬೇಕು. ಅಲ್ಲೇ ಇರ್ಬೇಕು, ನೀವು ಅಲ್ಲಿಂದ ಓಡಿದ್ದೀರಾ? ಹೌದು, ಎಲ್ಲೋದಮ್ಮ? ಈಗ ಈ ಥರ ಕ್ಲೋಸ್ ಆಗಲ್ಲ. ನೆಕ್ಸ್ಟ್ ಬಂದರೆ ಗುಂಡಾಕ್ಟ್ ಹಾಕ್ತೀವಿ ಅವ್ರ ಮೇಲೆ. ಗಡಿಪಾರವರೆಗೂ ಮಾಡಿದ್ದೀವಿ, ಅಲ್ಲಿ ಎಲ್ಲಿ ಇರಬೇಕಂತ ಅಲ್ಲಿ ಸರಿಯಾಗಿ ಇರ್ತಾರೆ. ಅವ್ರದ್ದು ಕ್ಲೋಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ಕ್ಲೋಸ್ ಮಾಡಲಿಕ್ಕೆ ಯಾವುದು ಸಾಧ್ಯತೆ ಇರಲ್ಲ. ನಿಮ್ಮದು ಯಾವುದು ಸುಧಾರಣೆ ಆಗ್ತಾ ಇಲ್ಲ ಅವ್ರದ್ದು. ಏನು ಕೊಡಿದಿರಾ? ಏನು ಕೊಡ್ತಿದ್ಯಾ? ಕುಚ್ಚಿದ್ಯಾ? ಎದು ಕೊಡ್ತಿಲ್ಲ? ಸರ್ ಇಲ್ಲ ಏನು ಕೋರ್ಟಲ್ಲಿ ಕೇಸ್ ಇದೆಯಾ ನಿಮ್ಮದು? ಯಾವುದೇ ಮತ್ತೆ ಜಗಳ ಮಾಡಬಾರ್ದು. ಯಾವುದು ಗಲಾಟೆ ಮಾಡಿದ್ರೆ ಏನು ಜಗಳ ಮಾಡ್ತೀರಾ? ಗಲಾಟೆ ಮಾಡ್ತೀರಾ? ಹಾಂ, ಏನು ಕೆಲಸ ಮಾಡ್ತೀರಿ? ಎಲ್ಲಿ ಶಾಂತಿಯುತವಾಗಿ ಕೆಲಸ ಮಾಡಬೇಕು, ಆರಾಮಾಗಿ.
ಸ್ವಲ್ಪ ಡ್ರಿಂಕಿಂಗ್ ಕಡಿಮೆ ಮಾಡಿ. ಏನು ಬೇಕು ನಿಮಗೆ? ಮಗ ಬೇಕು ಅಂದರೆ ನಿಮಗೆ ಸರಿಯಾಗಿರಬೇಕು, ಇರಬೇಕು. ಸೊ ಸರಿಯಾಗಿ ಇರಬೇಕು, ಏನೋ ಜಗಳ ಗಲಾಟೆ ಮಾಡ್ಬೋದು. ಈಗಾಗಲೇ ಕೇಸಸ್ ಸುಮಾರು. ನಾವು ಯಾವಾಗ ಎಲ್ಲಿ ಬರಬೇಕು, ರೌಡಿ ಸೀಟರ್ ಇದ್ದಾನೆ, ಸರಿಯಾಗಿ ಕೆಲಸ ಮಾಡಬೇಕು. ಅಥವಾ ಇನ್ನು ಕೆಲಸ ತಗೊಳ್ತೀವಿ, ರಿಕಾಲ್ ಮಾಡಿ ಗುಂಡ ಹಾಕ್ತೀವಿ. ಥೋड़ा ಸ್ವಲ್ಪ ಸಮಜಾಯಿಸ್ತೀರಾ ಅಥವಾ ಇಲ್ಲ? ಗಲಾಟೆ ಮಾಡ್ತಾರೆ. ಯಾವುದೇ ಡ್ರಗ್ಸ್ ಗಾಂಜಾ ಪಾಜಾ ಎಲ್ಲ ಸೇರಿದ್ರೆ ಅವರು ಸರಿಯಾಗಲ್ಲ. ಅವ್ರ ಮೇಲೆ ಇಲ್ಲ ಸರ್, ಏನಿಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ. ಸರಿ ಕೆಲಸ ಮಾಡಬೇಕು, ಸಮಸ್ಯೆ ಹೇಳ್ಬೇಕು. ನಾಳೆ ಬೆಳಗ್ಗೆ ಕರ್ಕೊಂಬ. ನಾಳೆ ಬೆಳಗ್ಗೆ ಸರ್ ಬೆಳಿಗ್ಗೆ ಬರಬೇಕು. ಅವ್ರು 10 ಗಂಟೆಗೆ. 10 ಗಂಟೆ ಸರ್. ರಾಮನೆ ಶಿವ ಅಲಿಯಾಸ್ ರೌಡಿ ಶಿವ ಅಂತ ಬಾಮ ಈ ಕಡೆ ಆರ್ಪೇಟಲ್ಲಿ ರೌಡಿ ಶಿವ ಹೆಸರು ಹಾಕೊಂಡಿದ್ದಾರೆ. ಯಾರು ಅವರು ರೌಡಿ ಶಿವ? ಎಲ್ಲಿದ್ದಾನೆ ರೌಡಿ? ಬ್ಯಾಂಡ್ ಹೊಡಿತಾನೆ ಸರ್. ಯಾರು? ಎಲ್ಲಿದ್ದಾನೆ ಅವನು? ಬ್ಯಾಂಡಿಗೆ ಹೋಗಿದೆ ಕೆಲಸ. ಎಲ್ಲಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ? ಬೆಳಗ್ಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಿಲ್ಲ. ಗೊತ್ತಿರ್ಬೇಕಲ್ಲ, ಸ್ವಲ್ಪ ಕಂಟ್ರೋಲ್ ಇಟ್ಕೊಡ್ಬೇಕು. ಈಗ ಆಂಧ್ರ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇವಾಗ ಬರ್ತಾರೆ ಸರ್. ನಾಳೆ ಬೆಳಿಗ್ಗೆ ಬರಬೇಕು ಅವ್ರು 10 ಗಂಟೆಗೆ. ಹಾಂ, ಏನೋ ಜಗಳಗಳು ಮಾಡಬಾರ್ದು, ಏನು ಮಾಡಬಾರ್ದು. ಕೆಲಸಕ್ಕೆ ಹೋಗ್ತಾರೆ. ಆಟೋ ಆರಾಮಾಗಿ ಇರಬೇಕು. ಏನೋ ಸಮಸ್ಯೆ ನಮಗೆ ಇರಬೇಕು. ಏನಾದರೂ ಮಾಡಿದರೆ ಅವ್ರಿಗೆ ಗಡಿ ಪಾರ್ ಮಾಡಿ ಕಾಂಟ್ಯಾಕ್ಟ್ ಹಾಕ್ತೀವಿ. ಏನೋ ಜಗಳ ಏನೋ ಯಾವುದೇ ರೀತಿಯಲ್ಲಿ ಮಾಡಬಾರ್ದು. ರೌಡಿ ಬೇರೆ ಬೇರೆ ಏರಿಯಾದಲ್ಲಿ ಈಗ ಪ್ರತಿ ವಾರ ರೌಂಡ್ಸ್ ಮಾಡ್ತಾ ಇದ್ದೀವಿ, ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಂಡರ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಿಯಲ್ಲಿ ಯೂತ್ ನಗರ್ ಮತ್ತು ಟೂಲ್ ಬ್ಲಾಕ್ ಎಲ್ಲಿ ನಾವು ನಮ್ಮ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಆಫೀಸರ್ ಮತ್ತು ಸಿಬ್ಬಂದಿ ಸೇರಿ ಎಲ್ಲ ರೌಂಡ್ಸ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ಸ್ವಲ್ಪ ರೌಡಿ ಜಾಸ್ತಿ ಇದೆ. ರೌಡಿ ಆ್ಯಕ್ಟಿವಿಟಿ ಈಗ ಕಡಿಮೆ ಆಗಿದೆ, ಬಟ್ ಆ್ಯಕ್ಟಿವ್ ರೌಡೀಸ್ ಮುಂಚೆ ನಮ್ಮ ಲಿಸ್ಟ್ ರೌಡಿ ಸೀಟ್ ಲಿಸ್ಟಲ್ಲಿ ಯಾರಿದೆ ಅವರು ಜಾಸ್ತಿ ಇದೆ. ಅದಕ್ಕೆ ಕಡಿಮೆ ನಾವು ಮಾಡಿದ್ದೀವಿ. ಇಲ್ಲ ಯಾರು ಇದ್ದಾರೆ ಅವ್ರ ಕುಟುಂಬಕ್ಕೆ ಮನೆಯಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ದೀವಿ. ಸ್ವಲ್ಪ ಸುಧಾರಣೆ ಆಗಬೇಕು, ಕಾಂಪಿಟೇಟಿವ್ ಆಗಿ ಗೆಲ್ಲಬೇಕು. ಮುಂದೆ ಕೂಡ ನಾವು ಬೇರೆ ಏರಿಯಾದಲ್ಲಿ ಕೂಡ ಮಾಡ್ತೀವಿ.